ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಜಗಳೂರು ತಾಲೂಕಿನ ಕಾಮಗೆತ್ನಹಳ್ಳಿ ಬಳಿ ನೂತನವಾಗಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ವಸತಿ ಮುರಾರ್ಜಿ ಶಾಲೆ, ಕಾಮಗೆತ್ನಹಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಸೊಕ್ಕೆ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಬಾಲಕಿಯರ ವಿದ್ಯಾರ್ಥಿ ನಿಲಯ, ಪಲ್ಲಗಟ್ಟೆ ಈ ನೂತನ ಕಟ್ಟಡಗಳಿಗೆ ಜಿಲ್ಲಾ ಉಸ್ತುವಾರಿ ಎಸ್. ಮಲ್ಲಿಕಾರ್ಜುನರವರಿಂದ ಲೋಕಾರ್ಪಣೆಗೊಳಿಸಲಾಯಿತು. ಸಚಿವರು ಲೋಕಾರ್ಪಣೆ ಮಾಡಿ ಸಮಾರಂಭದಲ್ಲಿ ಉದ್ದೇಶಿಸಿ ಮಾತನಾಡಿದರು. ಅಧಿಕಾರಿಗಳು ಯಾವುದೇ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ವಂಚಿತವಾಗದಂತೆ ನಿಗಾ ವಹಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಪ್ರವೇಶ ಕಲ್ಪಿಸಬೇಕು ಎಂದು ಖಡಕ್ ಆಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಬಿ. ದೇವೇಂದ್ರಪ್ಪ, ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿ ಸೇರಿದಂತೆ ವಿವಿಧ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಅಡ್ಮಿಷನ್ ಕೊಟ್ಟವರಿಗೆ ಹಾಸ್ಟೆಲಾಗಿ ಕ್ಲಾಸಸ್ ಕರಿಯಲಾಗಿ ಪ್ರಾರಂಭ ಮಾಡಿಬಿಡ್ರಿ. ಆಮೇಲೆ ಬೇಕಾದ್ರೆ ಮಂತ್ರಿಗಳನ್ನ ಕರ್ಕೊಂಡು ಇಲ್ಲ ನಾವು ರಚನೆ ಉದ್ಘಾಟನೆ ಮಾಡೋಣ. ಇವತ್ತು ಆ ಒಂದು ಕೆಲಸವನ್ನು ನಮ್ಮ ಶಾಸಕರು ಇದೆ ಭಾಳ ಒಂದು ನಮಗೆ ಒಟ್ಟು 22 ಕೋಟಿ ರೂಪಾಯಿ, 22 ಕೋಟಿ ರೂಪಾಯಿ ಈ ಒಂದು ವಸತಿ ಶಾಲೆ ಇವತ್ತು ನಾವು ಜಗಳೂರು ಕ್ಷೇತ್ರದಲ್ಲಿ ಕಾಮಗಾರಿಗಳೆಲ್ಲ ಮುಗಿದು ಇವತ್ತು ಅಧಿಕೃತವಾಗಿ ಉದ್ಘಾಟನೆಗೊಂಡು ಭಾಳ ಒಂದು ಒಳ್ಳೆಯ ಕೆಲಸವನ್ನು ಈ ಭಾಗದಲ್ಲಿ ನಮಗೆ ಸಾಕಷ್ಟು ಆಸೆಗಳು ಬೇಕಿಲ್ಲ. ಒಳ್ಳೆಯ ಅನುದಾನವಾಗಿ ಅದರ ದೇವರ ಬಗ್ಗೆ ಮಾತನಾಡುವಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಯಾವುದೇ ವಿದ್ಯಾರ್ಥಿಗಳು ಬಂದರೂ ಅಡ್ಮಿಷನ್ ಇಲ್ಲ ಅಂತ ವಾಪಸ್ ಕಳಿಸ್ಬಾರ್ದು ಅಂತ ನಾವು ಇಲಾಖೆಯ ಎಲ್ಲ ಅಧಿಕಾರಿಗಳು ಅಲ್ಲಿ ಸೂಚನೆ ಕೊಟ್ಟರೆ ನಾವು ಮಾಡಿದ್ವಿ. ಅವರಿಗೆಲ್ಲ ವಸತಿ ಶಾಲೆ ಖಾಲಿ ಇಲ್ಲಪ್ಪ ಅಂದರೂ ನಾವು ಬಾಡಿಗೆ ಬಿಲ್ಡಿಂಗನ್ನು ತೆಗೆದುಕೊಂಡು ಅವರಿಗೆ ಬಾಡಿಗೆ ಬಿಲ್ಡಿಂಗ್ ಅನ್ನೋದು ಅವರಿಗೆ ವಸತಿ ವ್ಯವಸ್ಥೆ ಮಾಡಿಸಿ ಅವರಿಗೆ ಪಾಠ ಹೇಳ್ಕೊಡೋ ವ್ಯವಸ್ಥೆನ ಮಾಡಬೇಕು ಅಂತಂದೇಳಿ ನಾವು ಯಾಕೆಂದರೆ ನೋಡ್ತಾ ಇದ್ದೀವಿ ಸಾಕಷ್ಟು ದುಡ್ಡಿನಿಂದ ನಮಗೇನು ತೊಂದರೆ ಇಲ್ಲ. ಯಾಕೆಂದರೆ ಹಿಂದೆ ಆಂಜನೇಯಗೂ ಇವತ್ತು ನಾವು ನೆನೆಸ್ಬೇಕು. ಆಂಜನೇಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಾಗ ನಾವು ಸಾಕಷ್ಟು ಏನು ಅರ್ಜಿಗಳು ಕೊಟ್ಟೆ ಇದ್ವಿ. ಜಗಳೂರು ಕ್ಷೇತ್ರದಲ್ಲಿ ಯಾವ್ಯಾವ ಆಗಬೇಕು ಯಾವೂ ಇಲ್ಲ ಅಂದರೆ ಅವು ಇವತ್ತು ಉದ್ಘಾಟನೆ ಆಗ್ತವೆ. ಅವು ಆಗಿರ್ಬೋದು, ಮತ್ತು ಪರಿಶಿಷ್ಟ ಜಾತಿಗೆ ಕಲ್ಯಾಣ ಮಂಟಪ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಸಾಕಷ್ಟು 1 ಕೋಟಿ ರೂಪಾಯಿ 1 ಕೋಟಿ ಕೊಡ್ತಾರೆ. ನಾವು ಶಾಲೆಗಳು ಸಾಕಷ್ಟು ಮಾಡಬೇಕು ಅಂದಾಗ ಸಾಕಷ್ಟು ಅನುದಾನವನ್ನು ಒದಗಿಸ್ಕೊಟ್ರು. ನಮಗೆ ಸರ್ಕಾರಿ ಜಮೀನುಗಳನ್ನು ನಾವು ಒದಗಿಸ್ಕೊಟ್ವಿ. ಈಗ ಅದರ ಬಗ್ಗೆ ನಮ್ಮ ಪ್ರಮಾಣ ಮಾಡಿರ್ತೀವಿ ನಮ್ಮ ಲೋಕಸಭಾ ಸದಸ್ಯರು. ಆದರೆ ಏನು ನಮ್ಮ ಅಡುಗೆಯಲ್ಲಿ ಕಾರ್ಯಕ್ರಮ ಇತ್ತು, ಅವ್ರ ಕಾರ್ಯಕ್ರಮ ನೀವು ಮಾಡಿ ನಾನು ಈ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂದಾಗ ಅವರಲ್ಲಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನ. ಅಲ್ಲಿ ವಸತಿ ಶಾಲೆ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಕೇಂದ್ರದಿಂದ ಸಾಕಷ್ಟು ಅನುದಾನ ಬರ್ತದೆ. ನಮ್ಮ ರಾಜ್ಯ ಸರ್ಕಾರದ್ದು ಮ್ಯಾಚಿಂಗ್ ಗ್ರಾಂಟ್ ನಾವು ಆಯ್ಕೆ ಕೊಟ್ಟರೆ ಏನು ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲ ಜಾತಿ ಜನಾಂಗದವರು ಹುಡುಗರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆಯ ಮೂಲ ಸೌಲಭ್ಯಗಳನ್ನು ಒದಗಿಸ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು ನಾವು ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಅದನ್ನು ಹೇಳ್ತಾ ಇದ್ದೀವಿ. ಓದಿ ಲೋಕಸಭಾ ಸದಸ್ಯರು ಬಂದಾಗ ದೇವೇಂದ್ರಪ್ಪನವರು ಅವರೆಲ್ಲ ಮಾತನಾಡ್ತಿರುವಾಗ ಮತ್ತು ಯಾವ್ಯಾವ ಸ್ಕೀಮ್ಗಳು ಅದಾವ ಅಂತ ನಾವು ಪತ್ತೆ ಹಚ್ಚಬೇಕು. ಆ ಪತ್ತೆ ಹಚ್ಚಬೇಕಾದ್ರೆ ನಮ್ಮ DC ಅವ್ರಿಗೆ ಹೇಳ್ಬಿಟ್ಟು ಏಕೆಂದರೆ ಕೂಡಬೇಕಾದಕ್ಕೆ ಸಾಕಷ್ಟು ಅನುದಾನ ಕೇಂದ್ರದಿಂದ ಹೋಗಿ ಬರ್ತದೆ. ಏಕಲವ್ಯ ವಸತಿ ಶಾಲೆ ಅದಕ್ಕೂ ಸಾಕಷ್ಟು ಅನುದಾನ ಕೊರತೆ ಇಲ್ಲ ಅಂತ 300 ಕೋಟಿ, 400 ಕೋಟಿ, 500 ಕೋಟಿ ಇಟ್ಟೆ ಅನುದಾನವನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಈಗ ನಮ್ಮ ಜಗಳೂರು ಕ್ಷೇತ್ರಕ್ಕೆ ಅದನ್ನು ಒಂದು ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡಿಕೊಟ್ರೆ ನಮಗೆ ಈ ಭಾಗದ ಮತ್ತು ಪ್ರತಿಯೊಂದು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಆ ಒಂದು
ಬಡವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾವ ಅನುಕೂಲ ಇವತ್ತು ಅಲ್ಪಸಂಖ್ಯಾತರ ವಸತಿ ಶಾಲೆ ಮೈನಾರಿಟಿ ಸ್ಕೂಲ್ ಇವತ್ತು 14 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತೆ ಅಂತ ಹೇಳಿ. ಮತ್ತು ಗೌರ್ಮೆಂಟಲ್ಲಿ ಈ ಸಾಕಷ್ಟು ಜನ ಈಗ ಇಲ್ಲಿ ನಿಮಗೆಲ್ಲ ಸಾಕಷ್ಟು ಗೌರ್ಮೆಂಟ್ ಲ್ಯಾಂಡ್ಗಳು ಈ ನೀರಾವರಿ ಪ್ರದೇಶ ಗೌರ್ಮೆಂಟ್ ಲ್ಯಾಂಡ್ ಕಡಿಮೆ ಇದೆ. ಅದನ್ನು ನಾವು ಮೊನ್ನೆ ಕ್ಯಾಬಿನೆಟ್ನಾಗ ಒಂದು ನಿಶ್ಚಿತ ನಾಳೆ ಅದನ್ನು ಪ್ರಸ್ತಾವನೆ ಮಾಡಿ ಏನು ಈ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ಆಸ್ತಿಗಳು ಕರ್ತವ್ಯ ಈ ಸಿಟಿಗಳಾಗ ನೀರಾವರಿ ಪ್ರದೇಶದಲ್ಲಿ ಲ್ಯಾಂಡ್ ಇಲ್ಲಂಥ ಪ್ರದೇಶದಲ್ಲಿ ಅವರು ಇವರೇ ಮಾಡ್ತಾ ಒಂದು ಕಾರ್ಯಕ್ರಮ ಬರೀ 100 ಹುಡುಗರಿಗೆ ಅಷ್ಟೇ ನಾವು ವಿದ್ಯಾಭ್ಯಾಸ ಕೊಡಲಿಕ್ಕೆ ಒಂದು ಮಾತನ್ನ ಅಂತ ಅದನ್ನು ಮಾಡೋದ್ರಪ್ಪ ಈ ಕಾರ್ಯಕ್ರಮ ಭಾಳ ಕಷ್ಟ. ಹಾಗಾಗಿ 300 ಜನ ಮಾಡಿ ಕಾರಣ ಜೂನ್ 4ರವರೆಗೆ MP ಚುನಾವಣೆ ನಡೆದ ಪ್ರಯುಕ್ತ ಜೂನ್ 1ಕ್ಕೆ ರಿಓಪನಿಂಗ್ ಆಗಬೇಕಾಗಿತ್ತು. 4ನೇ ತಾರೀಕುವರೆಗೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನೀತಿ ಸಂಹಿತೆಯಿಂದ ಇಂಥ ಕಾರ್ಯಕ್ರಮ ನಾವು ಮಾಡೋಕ್ಕಾಗಿಲ್ಲ. ಆದರೆ ಯಾವ ಉದ್ದೇಶದಿಂದ ಈ ಕಟ್ಟಡಗಳು ನಿರ್ಮಾಣ ಆಗಿದ್ದು ಆ ಉದ್ದೇಶಕ್ಕೆ ಜೂನ್ 1ಕ್ಕೆ ಅಧಿಕಾರಿಗಳು ಮತ್ತು ನಾವು ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಆದೇಶವನ್ನು ಮಾಡಿಸಬೇಕು. ಮೌಖಿಕವಾಗಿ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ಇವತ್ತು ಅಧಿಕೃತವಾಗಿ ಶಿಷ್ಟಾಚಾರದ ಪ್ರಕಾರ ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಿರೋದು ಬಹಳ ಸಂತೋಷ. ಇವತ್ತು ನಾವು ಈ ಅಂಗಕ್ಕೆ ಬಂದರೆ ಯಾವುದೋ ಒಂದು ಯೂನಿವರ್ಸಿಟಿ ಕ್ಯಾಂಪಿಗೆ ಬಂದಷ್ಟು ನಮಗೆ ಪಾಸ್ ಆಗ್ತದೆ. ಇಂಥ ಒಂದು ಕ್ಯಾಂಪಸ್ನಲ್ಲಿ ಕಲಿಯುವಂಥ ಮಕ್ಕಳು ಇವೆಲ್ಲ ಅದೃಷ್ಟವಂತರು. ಹಾಗಾಗಿ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಅಧಿಕಾರಿಗಳಿಗೆ ಮತ್ತು ಈ ಕ್ಷೇತ್ರಕ್ಕೆ ಆಗಬೇಕಾದ ವಿಚಾರವನ್ನು ಸೂಕ್ಷ್ಮವಾಗಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಏನೇನು ಆಗಬೇಕನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾಳ ಸಂತೋಷ. ಈ ಸಂದರ್ಭದಲ್ಲಿ ಇದುವರೆಗೆ ಬಾಡಿಗೆ ಕಟ್ಟಡದಲ್ಲಿ ಏನು ನಡೀತಂಥ ಶಾಲೆಗಳು ಇವತ್ತು ಸ್ವಂತ ಕಟ್ಟಡಕ್ಕೆ ಬಂದು ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಮೂಲ ಸೌಲಭ್ಯ ಹೊಂದಿರತಕ್ಕಂಥ ಸ್ವಂತ ಕಟ್ಟಡದಲ್ಲಿ ನಡೆದಿರೋದು ಬಹಳ ಸಂತೋಷ. ಹಾಗಾಗಿ ಅದರ ಜೊತೆಯಲ್ಲಿ ಮತ್ತೊಂದು ಒಂದು ಸಂತೋಷದ ಸುದ್ದಿಯನ್ನು ಇವತ್ತು ನಾವು ಎಲ್ಲ ಕೊಡಗಿಸ್ತೇವೆ. ಕ್ಷೇತ್ರಕ್ಕೆ ಏನು ಅಲ್ಪಸಂಖ್ಯಾತರ ವಸತಿ ಶಾಲೆ ಇವತ್ತು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ. ಏನು ನಿಂಗಪ್ಪ ಅಂತಕ್ಕಂಥ ಇವರು ಹಾಸ್ಪಿಟಲ್ ಇತ್ತು, ಅಲ್ಲಿ ನಡೀತಾ ಇದೆ. ಇದೇ ಕಟ್ಟಡಕ್ಕೆ ನಮ್ಮ ಘನ ಸರ್ಕಾರ ಬಗ್ಗೆನಹಳ್ಳಿ ಹತ್ರ ಇರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ 14 ಕೋಟಿ ಹಣವನ್ನು ಮಂಜೂರು ಮಾಡಿ ಇವತ್ತು ನಮಗೆ ಮಂಜೂರಾಗಿ ಸಿಕ್ಕಿರೋದು ಈ ಸಂದರ್ಭದಲ್ಲಿ ನಮಗೆ ಭಾಳ ಖುಷಿ ಅನಿಸ್ತದೆ.